ಹಲೋ, ನಮಸ್ತೆ ಆಲ್. ಈ ಹಳ್ಳಿ ಕಡೆ ಅರಳಿ ಮರ, ಆಲದ ಮರದ ಕಟ್ಟೆ ಇರತ್ತಲ್ಲ, ಹಾಗೆ ಇವತ್ತು ನಮ್ಮ ಗಣಪನಿಗೆ ಒಂದು ಅರಳಿ ಮರದ ಕಟ್ಟೆ ಆಸನ ಮಾಡೋದನ್ನ ತಿಳಿಸ್ತಾ, ಮೊದಲು ಒಂದು ಸರ್ಕ್ಯುಲರ್ ಶೇಪ್ ಪಾತ್ರೆ ತಗೊಳ್ಳೋಣ. ಅದಕ್ಕೆ ಪಾತ್ರೆ ಹೈಟ್ ಅಷ್ಟು ಪೇಪರ್ ಅನ್ನ ಕಟ್ ಮಾಡ್ಕೊಳ್ಬೇಕಾಗತ್ತೆ. ಈ ಪೇಪರ್ ಅಲ್ಲಿ ನಾನು 2 ಸೆಂಟಿಮೀಟರ್ ಅಷ್ಟು ಮಾರ್ಕ್ ಮಾಡಿಕೊಂಡು ಹಾರಿಸಾಂಟಲ್ ಲೈನ್ ನ ಡ್ರಾ ಮಾಡ್ತಾ 3 ಸೆಂಟಿಮೀಟರ್ ಅಷ್ಟು ಸ್ಕ್ವೇರ್ ಬಾಕ್ಸಸ್ ಅನ್ನ ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ಫಸ್ಟ್ ಲೈನಿಗೂ ಸೆಕೆಂಡ್ ಲೈನ್ ಬಾಕ್ಸಿಗೂ ಡಿಫರೆನ್ಸ್ ಇರತ್ತೆ. ಫಸ್ಟ್ ಲೈನ್ ಅಲ್ಲಿ 2 ಸ್ಕ್ವೇರ್ ಬಾಕ್ಸಸ್ ಏನಿರತ್ತೆ ಅದರ ಮಧ್ಯ ಸೆಕೆಂಡ್ ಲೈನ್ ಬಾಕ್ಸ್ ಲೈನ್ ಅನ್ನ ಡ್ರಾ ಮಾಡ್ಕೊಳ್ಳಿ. ನಂತರ ನಾವು ಈ ಬ್ರಿಕ್ಸ್ ಅಥವಾ ಕಲ್ಲಿನ ಶೇಪ್ ಆಕಾರ ಬರೋದಕ್ಕೆ ಒಂದು ಬೌಲಲ್ಲಿ ಫಸ್ಟ್ ಟಿಶ್ಯೂ ಪೇಪರ್ ಅನ್ನ ನೀರಲ್ಲಿ ಹಾಕಿ ನೆನೆಸ್ಕೊಳ್ಬೇಕು. ಆಮೇಲೆ ಆ ಟಿಶ್ಯೂ ಪೇಪರ್ ಅನ್ನ ಸ್ಕ್ವೀಸ್ ಮಾಡ್ಕೊಳ್ಳಿ. ನೀರಿನ ಅಂಶ ಎಲ್ಲ ಹೋಗೋ ತನಕ ಹಿಂಡ್ಕೊಳ್ಬೇಕು. ಹಿಂಡ್ಕೊಂಡ್ಬಿಟ್ಟು ಆ ಟಿಶ್ಯೂ ಪೇಪರಿಗೆ ಫೆವಿಕಾಲ್ ಹಾಗೂ ನಮಗೆ ಬ್ರೌನ್ ಕಲರ್ ಪೇಂಟ್ ಬೇಕಾಗತ್ತೆ, ಅದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾನು ಫೋರ್ಕಿನ ಸಹಾಯದಿಂದ ಅದನ್ನ ಮಿಕ್ಸ್ ಮಾಡ್ತಾ ಪೇಪರ್ ಮೇಲೆ ಅಪ್ಲೈ ಮಾಡ್ತಾ ಹೋಗಿದ್ದೀನಿ. ಇಲ್ಲಿ ನಾವು A4 ಸೈಜ್ ಪೇಪರ್ ಅನ್ನ ಬಳಸಬಾರದು, ಯಾಕಂದ್ರೆ ಟಿಶ್ಯೂ ಪೇಪರ್ ಮೊದಲೇ ಹಸಿ ಇರೋದ್ರಿಂದ A4 ಸೈಜ್ ಪೇಪರ್ ಮೇಲೆ ನಾವು ಅಪ್ಲೈ ಮಾಡಿದ್ರೆ ಪೇಪರ್ ಕಟ್ ಆಗತ್ತೆ. ಹಾಗಾಗಿ ಸ್ವಲ್ಪ ಥಿಕ್ ಆಗಿರೋ ಪೇಪರ್ನ ಯೂಸ್ ಮಾಡಿ. ಇಲ್ಲ ಅಂದ್ರೆ ಕ್ಯಾನ್ವಾಸ್ ಪೇಪರ್ ಅಂತ ಸಿಗತ್ತೆ, ಅದನ್ನ ಕೂಡ ಬಳಸ್ಬೋದು. ಇದಾದ್ಮೇಲೆ ನಾವು ವೈಟ್ ಕಲರ್ ಪೇಂಟ್ ಯೂಸ್ ಮಾಡ್ತಾ ಬಾರ್ಡರ್ ಅನ್ನ ಕೊಡ್ಬೇಕಾಗತ್ತೆ. ನಾವು ಬಾರ್ಡರ್ ಅನ್ನ ಕೊಟ್ಟ ಮೇಲೆ ನಮ್ಗೆ ಅದು ಸೇಮ್ ಬ್ರಿಕ್ಸ್ ಇಲ್ಲ ಕಲ್ಲಿನ ಆಕಾರದಲ್ಲಿ ನಮ್ಗೆ ಅರಳಿ ಕಟ್ಟೆ ಟೆಕ್ಸ್ಚರ್ ಕಾಣಿಸುತ್ತೆ. ಇದನ್ನ ನಾವು ಈಗ ಪಾತ್ರೆ ಮೇಲೆ ಅಂಟಿಸೋದಕ್ಕೆ ನಾನು ಫೆವಿಕಾಲ್ ಅನ್ನ ಬಳಸ್ತಾ ಇದ್ದೀನಿ. 2 ಈ ತರ ಪೇಪರ್ ಅನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಅದನ್ನ ಪಾತ್ರೆಗೆ ಅಪ್ಲೈ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಇದಕ್ಕೆ ನಾವೀಗ ಒಂದು ಮರದ ಕಾಂಡ ಅಂದ್ರೆ ಟ್ರಂಕ್ ಅನ್ನ ಮಾಡ್ಕೊಳ್ಳೋದಕ್ಕೆ ಒಂದು ಪೈಪ್ ಅಥವಾ ಕೋಲನ್ನ ಬಳಸ್ತಾ ಅದಕ್ಕೆ ಹಾಕ್ತಿವಲ್ಲ ರ್ಯಾಪರ್, ಆ ರ್ಯಾಪರ್ ಅನ್ನ ಸುತ್ತಬಿಟ್ಟು ಫೆವಿಕಾಲ್ ಇಂದ 2 ಭಾಗದಲ್ಲೂ ತುದಿ ಭಾಗದಲ್ಲಿ ಅದನ್ನ ಪೇಸ್ಟ್ ಮಾಡ್ಕೊಂಡ್ಬಿಡಿ. ಆಮೇಲೆ ಬ್ರೌನ್ ಹಾಗೂ ಗ್ರೀನ್ ಕಲರ್ ಇಂದ ಪೇಂಟ್ ಮಾಡ್ಕೊಳ್ಳಿ. ಈಗ ನಾನು ಇದ್ರೊಟ್ಟಿಗೆ ಒಂದು ಬ್ಯಾಕ್ ಡ್ರಾಪ್ ಅನ್ನ ತೋರ್ಸೋದಕ್ಕೆ ಫೋಮ್ ಅನ್ನ ಯೂಸ್ ಮಾಡಿದ್ದೀನಿ. ಅದಕ್ಕೆ ನಾನು ಈ ದೊನ್ನೆ ಕಪ್ಸ್ ಅಂತ ಬರತ್ತಲ್ಲ ಅದನ್ನ ಬಳಸ್ತಾ ಇದ್ದೀನಿ. ಇದರಲ್ಲಿ ನಾನು ಉಲ್ಟಾ ಶೇಪಲ್ಲಿ ಅದನ್ನ ಫಸ್ಟು ಫೋಮ್ ಶೀಟ್ ಮೇಲೆ ಎಲ್ಲ ನೀವು ಅರೇಂಜ್ ಮಾಡ್ಕೊಂಡ್ಬಿಡಿ. ಅರೇಂಜ್ ಮಾಡ್ಕೊಂಡ್ಬಿಟ್ಟು ಬಾಲ್ ಪಿನ್ ಸಹಾಯದಿಂದ ಅದನ್ನ ಸೆಕ್ಯೂರ್ ಮಾಡ್ತಾ ಹೋಗಿ. ನಾನಿಲ್ಲಿ ಒಂದು ಲೈನ್ ಅಲ್ಲಿ 5 ಕಪ್ಸ್ ಅನ್ನ ಅರೇಂಜ್ ಮಾಡ್ಕೊಂಡು ಹೋಗಿದ್ದೀನಿ. ತುದಿ ಕಪ್ಸ್ ಏನಿರುತ್ತಲ್ಲ ಲೆಫ್ಟ್ ಅಂಡ್ ರೈಟ್ ಕಪ್ಸ್ ಮೇಲೆ ಇನ್ನೊಂದು ಕಪ್ ಅನ್ನ ನಾನು ಪ್ಲೇಸ್ ಮಾಡ್ತಾ ಇದ್ದೀನಿ. ಇದನ್ನ ಪ್ಲೇಸ್ ಮಾಡೋದಕ್ಕೆ ಡಬಲ್ ಟೇಪ್ ಯೂಸ್ ಮಾಡಿದ್ದೀನಿ. ಅವಾಗ ಮಧ್ಯದಲ್ಲಿ 2 ಕಪ್ಸ್ಗೆ ಜಾಗ ಅಂದ್ರೆ ಖಾಲಿ ಜಾಗ ಕಾಣಿಸ್ತಿರುತ್ತಲ್ಲ, ಅಲ್ಲಿ ನೀವು ಬೇಕಂದ್ರೆ ನಿಮ್ಗೆ ಇಷ್ಟ ಆಗಿರೋ ಫ್ಲವರ್ಸ್ ಅನ್ನ ಅರೇಂಜ್ ಮಾಡ್ಕೊಂಡು ಹೋಗಿ. ಇಲ್ಲಿ ಫ್ಲವರ್ಸ್ ಅನ್ನ ಅರೇಂಜ್ ಮಾಡೋದಕ್ಕೆ ನೀವು ಬಾಲ್ ಪಿನ್ಸ್ ಅನ್ನೇ ಯೂಸ್ ಮಾಡ್ಕೊಳ್ಳಿ. ಫೋಮ್ ಶೀಟ್ ಬಂದ್ಬಿಟ್ಟು 1 ಇಂಚ್ ದಪ್ಪ ಇರುತ್ತೆ. ಹಂಗಾಗಿ ನಮ್ಗೆ ಏನು ಬಾಲ್ ಪಿನ್ಸ್ ಅನ್ನ ಹಾಕ್ತಿವಲ್ಲ ಅವಾಗ ಅದು ಫೋಮ್ ಶೀಟ್ ಇಂದ ಆಚೆ ಬರೋದಿಲ್ಲ. ಫೈನಲ್ ಬ್ಯಾಕ್ ಡ್ರಾಪ್ ಲುಕ್ ಹೇಗ್ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಈಗ ಇದ್ರೊಟ್ಟಿಗೆ ಒಂದು ಹಣ್ಣಿನ ಕ್ಯಾಪ್ ಇರತ್ತಲ್ಲ, ಹಣ್ಣಿಗೆ ಕವರ್ ಮಾಡ್ತೀವಲ್ಲ ಕ್ಯಾಪ್, ಆ ಕ್ಯಾಪ್ ಮೇಲೆ ನಾವು ಅಶ್ವತ್ಥ ಮರದ ಎಲೆಗಳನ್ನ ಹಚ್ತಾ ಹೋಗ್ಬೇಕಾಗುತ್ತೆ. ಇದನ್ನ ಪೇಸ್ಟ್ ಮಾಡೋದಕ್ಕೆ ನಾನು ಇಲ್ಲಿ ಗ್ಲೂ ಡ್ರಾಪ್ ಅಂತ ಸಿಗತ್ತೆ, ಅದನ್ನ ಯೂಸ್ ಮಾಡಿದ್ದೀನಿ. ನಿಮ್ಮ ಹತ್ರ ಏನಾದ್ರೂ ಗ್ಲೂ ಡ್ರಾಪ್ ಇಲ್ಲ ಅಂದ್ರೆ ಡಬಲ್ ಟೇಪ್ ಕೂಡ ನೀವು ಯೂಸ್ ಮಾಡ್ಬೋದು. ಈಗ ನಾವು ಸರ್ಕ್ಯುಲರ್ ಶೇಪ್ ಅಲ್ಲಿ ಒಂದೊಂದೇ ಎಲೆಗಳನ್ನ ಅರೇಂಜ್ ಮಾಡ್ಕೊಳ್ತಾ ಹೋಗ್ಬೇಕಾಗತ್ತೆ. 2 ಎಲೆ ಮಧ್ಯದಲ್ಲಿ 1 ಎಲೆನೇ ಸೇರಿಸ್ತಾ ಹೋಗಿ ಅವಾಗ ರೌಂಡ್ ಶೇಪ್ ಅಲ್ಲಿ ನೀಟಾಗಿ ಒಂದು ಅಂಬ್ರೆಲಾ ಟೈಪ್ ಅಲ್ಲಿ ಅದಕ್ಕೆ ಒಂದು ಟೆಕ್ಸ್ಚರ್ ಅನ್ನ ಕೊಡ್ಬೋದು. ಈಗ ನಾವು ಮೊದಲೇ ಮಾಡಿಟ್ಕೊಂಡಿರುವ ಕಡ್ಡಿಯನ್ನ ಅಂದ್ರೆ ಟ್ರಂಕ್ ಅಂತ ಮಾಡಿದ್ವಲ್ಲ ಅದನ್ನ ಈಗ ನಾವು ಒಂದು ಆಸನಕ್ಕೆ ಅಟ್ಯಾಚ್ ಮಾಡ್ಬೇಕಾಗತ್ತೆ. ಇಲ್ಲಿ ನೀವು ಬೇಕಂದ್ರೆ ಮಲ್ಟಿಪರ್ಪಸ್ ಅಡೇಸಿವ್ ಗಮ್ ಅನ್ನ ಯೂಸ್ ಮಾಡ್ಕೊಳ್ಬಹುದು. ಬದಲಾಗಿ ಒಂದು ಬೌಲಲ್ಲಿ ಮರಳನ್ನ ಕೂಡ ಹಾಕ್ಬಿಟ್ಟು ನೀವು ಅದ್ರಲ್ಲೂ ಪ್ಲೇಸ್ ಮಾಡ್ಕೊಳ್ಬಹುದು, ಅವಾಗೂ ಅದು ಬೀಳೋದಿಲ್ಲ. ಈಗ ನಾವು ಏನು ಬ್ಯಾಕ್ ಡ್ರಾಪ್ ಅನ್ನ ಮಾಡಿಟ್ಕೊಂಡಿದ್ವಿ ಅದನ್ನ ಎಲ್ಲ ಅರೇಂಜ್ ಮಾಡ್ಕೊಳ್ತಾ ಹೋಗೋಣ.
watching. Please do subscribe.